ವಿವಿಧ ಬೇಡಿಕೆಗಳಿರುವಂತಹ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೊರತಂದಿರತಕ್ಕಂತಹ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಪುಸ್ತಕವನ್ನ ಮಾನ್ಯ ಬಿಜೆಡ್ ಜಮೀರ್ ಅಹಮದ್ ರವರ ಮುಖಾಂತರ ಸರ್ಕಾರಕ್ಕೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಲ್ಲಿಸ್ತಾ ಇದೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸುವಂತ ಸಲುವಾಗಿ ತಾವು ಶಿಫಾರಸು ಮಾಡಬೇಕನ್ನುವುದನ್ನು ಕೂಡ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಮೂಲಕ ಮನವಿಯನ್ನ ಮಾಡ್ತಾ ಇದೆ. ಮುಂದಕ್ಕೆ ನಮ್ಮನ್ನ ಉದ್ದೇಶಿಸಿ ಈ ಹಕ್ಕೊತ್ತಾಯ ಸಭೆಯನ್ನು ಉದ್ದೇಶಿಸಿ ಬಿಜೆಡ್ ಜಮೀರ್ ಅಹಮದ್ ಸಾಬ್ರ ಅವರು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ಅಸ್ಸಲಾಂ ಅಲೈಕುಂ ರಹಮತುಲ್ಲಾಹಿ ಬರ್ಕಾತು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ ಸರ್. ತಮಗೆಲ್ಲ ಗೊತ್ತೇ ಇದ್ದಂಗೆ 2014 ಕೇಂದ್ರದಲ್ಲಿ BJP ಸರ್ಕಾರ ಬಂದಾದಮೇಲೆ ನಮ್ಮ ರಾಜ್ಯದವರೇ ಕೇಂದ್ರದ ಮಂತ್ರಿ ಅನಂತಕುಮಾರ್ ಹೆಗಡೆ ಅವರು ಒಂದು ಮಾತನ್ನು ಹೇಳಿದರು. ನಾವು BJP ಸರ್ಕಾರ ಬಂದಿರೋದೇ ಸಂವಿಧಾನ ತೆಗಿಯಕ್ಕಂತ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲಿ ಕೂರಕ್ಕಾಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕಾಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ. ಹಾಗಾಗಿ ನಮ್ಮ ಕರ್ತವ್ಯ ಆಗ್ತದೆ ತಾನೆ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ನಿನ್ನೆ ತಾನೇ ಮಾನ್ಯ SDP ಅಧ್ಯಕ್ಷರು ಮಜೀದ್ ಭೈ ಮಾನ್ಯ ಮುಖ್ಯಮಂತ್ರಿಗೂ ಭೇಟಿ ಮಾಡಿದರು. ಮುಖ್ಯಮಂತ್ರಿಗೆ ಭೇಟಿ ಮಾಡಿ ನನಗೂ ಬಂದು ಭೇಟಿ ಮಾಡಿ 1 ಗಂಟೆನ ಚರ್ಚೆ ಮಾಡಿದ್ದಾರೆ. ಇವತ್ತೇನು ಪ್ರಪೋಸಲನ್ನು ಬಜೆಟ್ ಏನು ಬರ್ತಾ ಇದೆ ಆ ಬಜೆಟ್ ಪ್ರಪೋಸಲನ್ನು ತಮ್ಮ ಕಡೆಯಿಂದ ಬಡವ್ರಿಗೆ ಒಳ್ಳೇದಾಗಲಿ, ರೈತರಿಗೆ ಒಳ್ಳೇದಾಗಲಿ ಅಂತ ಹಿನ್ನೆಲೆಯಲ್ಲಿ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗೂ ಕೊಟ್ಟಿದ್ದಾರೆ. ನನಗೂ 1-1.5 ಗಂಟೆ ಕೂತ್ಕೊಂಡು ನಿನ್ನೆ ನಾವು ಚರ್ಚೆಯನ್ನು ಮಾಡಿದ್ದೀನಿ. ಇವತ್ತು ತಾವು ಮೆಮೊರಂಡಮನ್ನು ನಾನು ಕೊಟ್ಟಿದ್ದೀರಾ. ಇಲ್ಲಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳು ತಾನು ಹೋಗ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ತಾವು ಏನು ಮೆಮೊರಂಡಮ್ ಕೊಟ್ಟಿದೆಯಾ ಆ ಮುಖ್ಯಮಂತ್ರಿಗಳಿಗೆ ನಾನು ಕೊಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ತಾವೇನೇನು ನಿನ್ನೆ ನಾವು ಚರ್ಚೆ ಮಾಡಿದ್ವಿ, ತಾವು ಜನತಾ ಬುಕ್ ಅಂತ ಬಜೆಟ್ ಬುಕ್ ಅಂತ ತಾವು ಏನು ಪ್ರಿಪೇರ್ ಮಾಡಿದ್ದೀರಾ, ಆಲ್ಮೋಸ್ಟ್ ನಾವು ನೀವು ಕೂತ್ಕೊಂಡು ಚರ್ಚೆ ಮಾಡೋ ಹನ್ನನ್ ಬನ್ನಿ ಇದ್ದರು, ಮಜೀದ್ ಬನ್ನಿ ಇದ್ದರು, ಮುಜಾಹಿದ್ ಅವರಿದ್ದರು. ನಾವು ಚರ್ಚೆ ಮಾಡುವಾಗ ನಾನು ಅನ್ಸಕ್ಕೆ 90% ಭಾಗ ನಾವು ಇನ್ಕ್ಲೂಡ್ ಮಾಡಿದ್ವಿ. ಅದು ಒಂದು 10% ಉಳಿದಿದೆ. ಇನ್ಶಾಲ್ಲ ಅದನ್ನು ನಾವು ಪ್ರಯತ್ನ ಮಾಡಿ ಅದು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ತಾವು ಕೇಳ್ತಾರೆ ಹೆಚ್ಚಿಗೆ ಇಡೀ ರಾಜ್ಯಕ್ಕೆ ಎಜುಕೇಷನ್, ಹೆಲ್ತ್ ಮತ್ತು ರೈತರಿಗೋಸ್ಕರ ತಾವು ಹೆಚ್ಚಿನ ಆದ್ಯತೆ ತಾವು ಕೊಟ್ಟಿದ್ದೀರಾ. ಅದ್ರ ಜೊತೆಯಲ್ಲಿ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡಬೇಕಂತ ತಾವು ಏನು ಡಿಮ್ಯಾಂಡ್ ಏನು ಇಟ್ಟಿದ್ದೀರಾ, ಮನವಿಯನ್ನು ಕೊಟ್ಟಿದ್ದೀರಾ. ಮಾನ್ಯ ಮುಖ್ಯಮಂತ್ರಿ ತಮಗೆಲ್ಲ ಗೊತ್ತೇ ಇದ್ದಂಗೆ ಹಿಂದಿನ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2018ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಅದಕ್ಕಿಂತ ಮುಂಚೆ ಭಾಳ ಮುಖ್ಯಮಂತ್ರಿಗಳು ಬಂದರು, ಭಾಳ ಮುಖ್ಯಮಂತ್ರಿಗಳು ಹೋದರು. ತಮಗೆಲ್ಲ ಗೊತ್ತೇ ಇದ್ದಂಗೆ ಅಲ್ಪಸಂಖ್ಯಾತರು ಅನುದಾನ ಇದ್ದಿದ್ದು 430 ಇಂದ 450 ಕೋಟಿ ಇದ್ದಿದ್ದು. ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಬಂದಾದಮೇಲೆ 2013 ಹಿಡ್ಕೊಂಡು 2018ವರೆಗೂ 3,200 ಕೋಟಿ ಮಾಡಿದ್ರು. ತಮಗೆಲ್ಲ ಗೊತ್ತಿರೋದೇ ವಿಚಾರ. ಏನೇ 1 ಪಟ್ಟಿಲ್ಲ, ಡಬಲ್ ಮಾಡಿದ್ರು 400 ಕೋಟಿ ಆಗೋದು, 3 ಪಟ್ಟು ಮಾಡಿದ್ರು 800 ಕೋಟಿ ಆಗೋದು. ಅಂದರೆ 50 ವರ್ಷದಿಂದ ಅಷ್ಟಿದ್ದಿದ್ದು ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು 2013 ಹಿಡ್ಕೊಂಡು 2018ವರೆಗೂ 3,200 ಕೋಟಿ ಕೊಟ್ಟಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಕುಮಾರಸ್ವಾಮಿ ಇರುವಾಗ ನಾನು ಅಲ್ಪಸಂಖ್ಯಾತ ಮಂತ್ರಿ ಆಗಿದ್ದೆ. ನಮಗೂ ಗೊತ್ತಾಯಿತು ಕುಮಾರಸ್ವಾಮಿ ಅವರು ಮನೆಯಟ್ಟೆ ಬಜೆಟನ್ನು ಕಡಿಮೆ ಮಾಡ್ತಾ ಇದ್ದಾರಂತ ನಮ್ಮ ಮಾಹಿತಿ ಬಂದಾದಮೇಲೆ ನಾವೆಲ್ಲ ಸೇರಿ ಮುಖಂಡರುಗಳು ನಾವು ಮಾನ್ಯ ಮುಖ್ಯಮಂತ್ರಿಗೆ ಭೇಟಿ ಮಾಡಿವಿ. ಸರ್ ಭಾಳ ಕಷ್ಟದಿಂದ ನಮಗೆ ಅನುದಾನ 3,200 ಕೋಟಿ ಕೊಟ್ಟಿರೋದು, ದಯಮಾಡಿದಲ್ಲಿ ನಮಗೆ ಹೆಚ್ಚು ಕೊಡಬೇಡಿ, ನೀವು ಕಡಿಮೆನೂ ಮಾಡಬೇಡಿ ಅಂತ ಮನೆ ಕುಮಾರಸ್ವಾಮಿ ಅವ್ರಿಗೆ ಕೇಳ್ಕೊಂಡ್ರಿ. ಆಯ್ತು ಅಂತ ಹೇಳ್ಬಿಟ್ಟು ಬಜೆಟ್ ಪ್ರೆಸೆಂಟ್ ಮಾಡುವಾಗ 1,800 ಕೋಟಿ ಮಾಡೋದು 1,100 ಕೋಟಿ ಕಡಿಮೆ ಮಾಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಅವ್ರು ದಾರಿ ತೋರಿಸಿದ್ದಕ್ಕೆ ಕಾರಣಕ್ಕೆ BJP ಸರ್ಕಾರ ಬಂತು. 4 ವರ್ಷ BJP ಸರ್ಕಾರ ಬಂದಾದಮೇಲೆ 1,800 ತಂದು 850 ಕೋಟಿಗೆ ಇಟ್ಟಿದ್ರು. ತಿರ್ಗಾ ನಮ್ಮ ಸರ್ಕಾರ 2023 ನಮ್ಮ ಸರ್ಕಾರ ಬಂದಾದಮೇಲೆ ತಿರ್ಗಾ ನಾವು ಮೊನ್ನೆ ಬಜೆಟಲ್ಲಿ 3,200 ಕೋಟಿಗೆ ನಾವು ತಂದಿದ್ದೀವಿ. ತಾವು ಗಮನಿಸಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಭಾಳಷ್ಟು ಕಡೆ ಹೇಳಿದ್ದಾರೆ, ನಮ್ಮ ಈ 5 ವರ್ಷ ಅವಧಿಯಲ್ಲಿ ನಾವು 10,000 ಕೋಟಿ ಮಾಡ್ತೀವಿ ಅಂತ. ಈ ವರ್ಷ ಅಂತಲ್ಲ, ಈ 5 ವರ್ಷ ನಮ್ಮ ಅವಧಿಯಲ್ಲಿ
10,000 ಕೋಟಿ ಮಾಡ್ತೀವಿ ಅಂತ ಮನೆ ಮುಖ್ಯಮಂತ್ರಿ ಹೇಳಿದರು. 1,800 ಕೋಟಿಯಿಂದ 3,200 ಕೋಟಿಗೆ ತಂದಿದ್ದಾರೆ. ನನ್ನನ್ಸಿಗೆ ನನಗೆ ವಿಶ್ವಾಸ ಇದೆ ಈ ಬಾರಿ ಕನಿಷ್ಠ ನಾವು ಬೇಡಿಕೆ ಇಡ್ತೀವಿ. ಈ ವರ್ಷನೇ 10,000 ಕೋಟಿ ಅಂತ ಬೇಡಿಕೆ ಕೊಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಾವು 5 ಗ್ಯಾರಂಟಿ ತಮಗೆಲ್ಲ ಗೊತ್ತೇ ಇದೆ. 5 ಗ್ಯಾರಂಟಿಯಲ್ಲಿ ಕನಿಷ್ಠ 55,000ರಿಂದ 60,000 5 ಕೋಟಿ ಆಗಿದೆ. ಅದಲ್ಲ ಅಲ್ಪಸಂಖ್ಯಾತರಿಗೆ ನನ್ನ ಅನಿಸಿಕೆ 13ರಿಂದ 15,000 ಕೋಟಿ ಅಲ್ಪಸಂಖ್ಯಾತರಿಗೆ ಲಾಭ ಸಿಗ್ತಾರೆ, ತಮಗೆಲ್ಲ ಗೊತ್ತಿರೋದೇ ವಿಚಾರ. ಈ ಹಿನ್ನೆಲೆಯಲ್ಲಿ ನಾವು ಜಾಸ್ತಿ ಒತ್ತಡ ಮನೆ ಮುಖ್ಯಮಂತ್ರಿಗಳಿಗೆ ಮಾಡೋಕ್ಕಾಗಲ್ಲ. ಮಾನ್ಯ ಮುಖ್ಯಮಂತ್ರಿ ಗಮನದಲ್ಲಿದೆ. ಏನಕ್ಕೆ ನಮ್ಮ ಪಾಪ್ಯುಲೇಷನ್ ಪ್ರಕಾರ ನಮ್ಮ ಬಜೆಟ್ ಕೊಡ್ಬೇಕು. ತಾವು ನೋಡಿದೆ, ನಾನು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತಾವು ಮಾತಾಡುವಾಗ 3,70,000 ಕೋಟಿ ನೀವು ಬಜೆಟ್ ಕೊಡ್ತಿದ್ದೀರಾ, ನಮ್ಮ ಪಾಪ್ಯುಲೇಷನ್ ಪ್ರಕಾರ ನಮ್ಗೆ ಕೊಡಿ ಅಂತ ತಾವು ಹೇಳ್ತಾ ಇದ್ದೀರಾ. ಮಾನ್ಯ ಮುಖ್ಯಮಂತ್ರಿನೂ ಭಾಳ ಸತಿ ಹೇಳಿದ್ದಾರೆ, ನಾನೇನು ಮುಸ್ಲಿಂ ಸಮಾಜಕ್ಕೆ ಅಲ್ಪಸಂಖ್ಯಾತರಿಗೆ ನಾನೇನು ಮೆಹರ್ಬಾನಿ ಮಾಡ್ತಾ ಇಲ್ಲ, ನಿಮ್ಮ ಪಾಪ್ಯುಲೇಷನ್ ತಕ್ಕಂಗೆ ಕರೆಕ್ಟಾಗಿ ಪಾಪ್ಯುಲೇಷನ್ ನಾವು 3 ಲಕ್ಷ ಕೋಟಿ ನಾವು ಬಜೆಟ್ ಕೊಡ್ತೀವಿ, ನೀವು 14% ಪಾಪ್ಯುಲೇಷನ್ ಇದೆ, ಅದು ತಕ್ಕಂಗೆ ನಾವು ಕೊಟ್ಟರೆ 34,000 ಕೋಟಿ ಕೊಡಬೇಕಾಗ್ತದೆ, ನಿಮ್ಗೆ ಅನ್ಯಾಯ ಆಗಿದೆ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಅದೇನಾರು ಇಲ್ಲಿ ಈ ವರ್ಷ ನಾವು ಕನಿಷ್ಠ 5ರಿಂದ 6,000 ಕೋಟಿ ತಗೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ತಾವೇನು ಮನವಿ ಕೊಟ್ಟಿದ್ದೀರಾ ಆ ಮನವಿಯನ್ನು ಮುಖ್ಯಮಂತ್ರಿಗೆ ಸಲ್ಲಿಸಿ ನೀವು ಹೇಳಿ ಡಿಮ್ಯಾಂಡ್ಗಳೆಲ್ಲ ಫುಲ್ಫಿಲ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಾನು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತೆ, ಜೈ ಕರ್ನಾಟಕ.